ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅರ್ನೀಸ್ ಕಿಚನ್. ನಾವು ಇವತ್ತು ಪಾಲಕ್ ಪನ್ನೀರು ಮತ್ತು ಅದರ ಜೊತೆಗೆ ಕ್ಯಾರೆಟ್ ಚಪಾತಿ ಮಾಡೋಣ. ಹೋಟೆಲ್ನಲ್ಲಿ ಏನು ರುಚಿ ಇರುತ್ತೆ ಅದಕ್ಕಿಂತ ಒಂದು ಪಟ್ಟು ರುಚಿ ಜಾಸ್ತಿನೇ ಆಗಿರುತ್ತೆ. ನೀವು ಒಂದ್ಸರಿ ಮನೆಯಲ್ಲಿ ಮಾಡಿದ್ರೆ ಮತ್ತೆ ಹೋಟೆಲ್ನಲ್ಲಿ ತಿನ್ನೋದನ್ನೇ ಬಿಟ್ಬಿಡ್ತೀರ, ಅಷ್ಟು ರುಚಿಯಾಗಿರುತ್ತೆ. ನಾರ್ಮಲ್ ಚಪಾತಿಗಿಂತ ಅದಕ್ಕೆ ಒಂದೆರಡು ಕ್ಯಾರೆಟ್ ತುರ್ದಾಕಿ ಮಾಡೋದ್ರಿಂದ ಅದು ಕೂಡ ಹೆಲ್ದಿ ಚಪಾತಿ ಆಗೋಗುತ್ತೆ. ಯಾರ ಮನೇಲಿ ಮಕ್ಕಳು ತರಕಾರಿ ತಿನ್ನೋದಕ್ಕೆ ಹಿಂದೆ ಮುಂದೆ ನೋಡ್ತಾರೋ ಅಂಥ ಮಕ್ಳಿಗೆ ಈ ಥರ ಹೈಡ್ ಮಾಡಿ ಆರಾಮಾಗಿ ತಿನ್ನಿಸ್ಬೋದು. ಇವಾಗ ಫಸ್ಟು ಪಾಲಕ್ ಪನ್ನೀರ್ ಮಾಡ್ಕೊಳ್ಳೋಣ. ಮೊದಲು ಒಂದು ಪ್ಯಾನ್ನ ಬಿಸಿಗೆ ಇಟ್ಬಿಟ್ಟು ಒಂದು ಅರ್ಧ ಲೀಟ್ರಷ್ಟು ನೀರನ್ನ ಹಾಕಿ, ನೀರಿಗೆ ಒಂದು ಕಟ್ಟು ಪಾಲಕ್ನ ಬಿಡಿಸಿ ತೊಳೆದಿರೋ ಪಾಲಕ್ನ ಹಾಕಿ ಒಂದು 3-4 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ. ತುಂಬ ಪಾಲಕ್ನ ಬೇಯಿಸ್ಕೋಬಾರ್ದು, ನೀರು ಒಂದು ಕುದಿ ಬಂದರೆ ಸಾಕು, ಸ್ಟವ್ನ ಆಫ್ ಮಾಡಬೇಕು. ಇವಾಗ ಇದಕ್ಕೆ 1/4 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕೋದ್ರಿಂದ ಪಾಲಕ್ನಲ್ಲಿ ಲೈಟಾಗಿ ಇರೋ ಕಹಿ ಹೋಗುತ್ತೆ, ಹಾಗೆಯೇ ಗ್ರೇವಿಗೆ ಶೈನಿಂಗ್ ಕೊಡುತ್ತೆ. ಈ ಥರ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆಗ್ತಿದ್ದಂಗೆ ಸ್ಟವ್ನ ಆಫ್ ಮಾಡಿಬಿಟ್ಟು ಈ ಸೊಪ್ಪನ್ನ ತೆಗೆದ್ಬಿಟ್ಟು ತಣ್ಣಗಿರೋ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ಐಸ್ ಕ್ಯೂಬ್ ಇತ್ತು ಅಂತಂದರೆ ಐಸ್ ವಾಟರ್ಗೆ ಹಾಕ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಐಸ್ ವಾಟರ್ಗೆ ಹಾಕ್ಕೊಳ್ಳೋದ್ರಿಂದ ಸೊಪ್ಪಿನ ಕಲರ್ ಏನಿರುತ್ತೋ ಅದು ಉಳ್ಕೊಳ್ಳುತ್ತೆ, ಕಲರ್ ಹಾಳಾಗಲ್ಲ. ಇವಾಗ ಒಂದು ಪ್ಯಾನ್ನ ಬಿಸಿಗೆ ಇಟ್ಬಿಟ್ಟು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಅರ್ಧ ಸ್ಪೂನು ಜೀರಿಗೆನ ಹಾಕ್ಬಿಟ್ಟು, ಜೀರಿಗೆ ಸಿಡಿಬೇಕಾದ್ರೆ 2 ಕಟ್ ಮಾಡಿರೋ ಹಸಿರು ಮೆಣಸಿನ್ಕಾಯಿ, 2 ಕಟ್ ಮಾಡಿರೋ ಈರುಳ್ಳಿನ ಹಾಕ್ಬಿಟ್ಟು, ಈರುಳ್ಳಿ ಕಂದು ಬಣ್ಣಕ್ಕೆ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮಿನಿಮಮ್ ಒಂದು 4 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಮೀಡಿಯಮ್ ಫ್ಲೇಮ್ನಲ್ಲಿ. ಈ ಥರ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಬಿಟ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟದು ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು. ಇವಾಗ ಇದಕ್ಕೆ ಒಂದು ಕಟ್ ಮಾಡಿರೋ ಟೊಮೆಟೊನ ಹಾಕ್ಬಿಟ್ಟು ಒಂದು 3 ನಿಮಿಷ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ದೊಡ್ಡದಿತ್ತು ಅಂದರೆ 1 ಸಾಕು, ಇಲ್ಲ ಅಂತಂದರೆ 1.5 ಹಾಕೊಬೇಕು. ಇವಾಗ ಇದಕ್ಕೆ 1/4 ಸ್ಪೂನ್ ಅರಿಶಿನ, 1 ಸ್ಪೂನ್ ಖಾರದ ಪುಡಿ, ಒಂದು 1/4 ಸ್ಪೂನಷ್ಟು ಗರಂ ಮಸಾಲ, 1 ಸ್ಪೂನು ಉಪ್ಪನ್ನ ಹಾಕ್ಬಿಟ್ಟು ನೀಟಾಗಿ 1 ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಲೋ ಫ್ಲೇಮ್ನಲ್ಲಿ. ಇವಾಗ ಇದಕ್ಕೆ 50 ml ಅಷ್ಟು ನೀರನ್ನ ಹಾಕ್ಬಿಟ್ಟು 2 ನಿಮಿಷ ಕುಕ್ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ಮಸಾಲೆ ಮತ್ತು ತರಕಾರಿ ಎಲ್ಲ ನೀಟಾಗಿ ಹೊಂದ್ಕೊಳ್ಳುತ್ತೆ, ಹಾಗೆಯೇ ಮಸಾಲೆ ಸಿಹಿಯಲ್ಲ. ಇವಾಗ ಇದಕ್ಕೆ ಅರ್ಧ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ನಿಮಿಷ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ತಾ ಇದ್ದೀನಿ. ಈ ಗ್ರೇವಿ ಮಾಡೋ ವಿಧಾನನ ಸ್ಟೆಪ್ ಬೈ ಸ್ಟೆಪ್ಪು ಫಾಲೋ ಮಾಡಿಕೊಂಡು ಅದೇ ಥರ ಮಾಡ್ತು ಅಂದರೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಬೇಯಿಸ್ಕೊಂಡಿದ್ದ ಪಾಲಕ್ ಸೊಪ್ಪನ್ನ ಒಂದು ಜಾರ್ಗೆ ಹಾಕ್ಬಿಟ್ಟು ನೀರು ಹಾಕ್ತಲೇ ಹಾಗೆಯೇ ಸ್ಮೂತ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಈ ಗ್ರೇವಿಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಈ ಮಸಾಲೆನ 3-4 ನಿಮಿಷ ಲೋ ಫ್ಲೇಮ್ನಲ್ಲಿ ತಿರುಗಿಸ್ತಾ ಕುಕ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆನಲ್ಲಿ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಪಾಲಕ್ ಸೊಪ್ಪು ಬಣ್ಣ ಒಂಚೂರು ಕಡಿಮೆ ಆಗಿಲ್ಲ, ಯಾಕಂದರೆ ನಾವು ಬೇಯಿಸ್ಬೇಕಾದ್ರೆ ಶುಗರ್ ಹಾಕಿದ್ವಲ್ಲ ಅದು, ಹಾಗೆಯೇ ಕೋಲ್ಡ್ ನೀರಿಗೆ ಸೊಪ್ಪನ್ನು ಹಾಕಿದ್ರಿಂದ. ಇವಾಗ ಇಲ್ಲಿ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಖಾರ ಏನಾದರೂ ಕಡಿಮೆ ಇತ್ತು ಅಂತ ಅಂದರೆ ಹಾಕ್ಕೊಂಡು ಹಾಗೆ ಒಂದೇ ಒಂದು ಪಿಂಚಷ್ಟು ಶುಗರ್ನ ಹಾಕ್ಕೊಳ್ತಾ ಇದ್ದೀನಿ. ಗ್ರೇವಿಗೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಶುಗರ್ ಹಾಕೋದ್ರಿಂದ. ಇವಾಗ ಇದಕ್ಕೆ ಕ್ಯೂಬ್ ಸೈಜಾಗಿ ಕಟ್ ಮಾಡಿರೋ ಪನ್ನೀರ್ನ 200 ಗ್ರಾಮಷ್ಟು ಪನ್ನೀರ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ 2 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಲೋ ಫ್ಲೇಮ್ನಲ್ಲಿ. ನಾನಿಲ್ಲಿ ಗ್ರೇವಿ ಕನ್ಸಿಸ್ಟೆನ್ಸಿನ ಸ್ವಲ್ಪ ಮಂದವಾಗಿ ಇಟ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ತೆಳುವಾಗಿರಲಿ ಅಂತ ಅಂದರೆ ಸ್ವಲ್ಪ ನೀರು ಹಾಕಿ ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ. ಇವಾಗ ಇದಕ್ಕೆ ಒಂದು 5-6 ಸ್ಪೂನಷ್ಟು ಫ್ರೆಶ್ ಕ್ರೀಮ್ನ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಶ್ ಕ್ರೀಮ್ ಹಾಕೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂತೇಳ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಆಪ್ಷನಲಾಗಿ ಯೂಸ್ ಮಾಡ್ಬೋದು, ಹಾಗೆಯೇ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಮನೇಲಿದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಬೇಡ. ಫ್ರೆಶ್ ಕ್ರೀಮ್ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಆದರೆ ಸಾಕು, ಗ್ರೇವಿ ಜೊತೆಗೆ ಕುಕ್ ಆಗಬೇಕು ಅಂತೇನಿಲ್ಲ. ಇವಾಗ ಇದಕ್ಕೆ ತುರಿದಿರೋ 50-100 ಗ್ರಾಮಷ್ಟು ಪನ್ನೀರ್ನ ಹಾಕಿ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಒಂದೇ ಒಂದು ಕುದಿ ಬರೋವರೆಗೂ ಕುಕ್ ಮಾಡ್ಕೊತಾ ಇದ್ದೀನಿ. ಇವಾಗ ಕೊನೆಯದಾಗಿ ಒಂದೇ ಒಂದು ಇಂಗ್ರೀಡಿಯೆಂಟ್ ಇದೆ, ಅದೇನೆಂದರೆ ಕಸೂರಿ ಮೇಥಿ. ಇದನ್ನು ಕೈಲಿ ಕ್ರಷ್ ಮಾಡ್ತಾ ಗ್ರೇವಿಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ರುಚಿಯಾದ ಪಾಲಕ್ ಪನ್ನೀರ್ ರೆಡಿಯಾಗಿದೆ ಸರ್ವ್ ಮಾಡೋದಕ್ಕೆ. ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದೇ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇವಾಗ ಕ್ಯಾರೆಟ್ ಚಪಾತಿ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಬೌಲ್ನಲ್ಲಿ 300 ಗ್ರಾಮಷ್ಟು ಗೋಧಿ ಹಿಟ್ಟು, 2 ತುರಿದಿರೋ ಕ್ಯಾರೆಟ್ನ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನ ಹಾಕ್ಬಿಟ್ಟು ಇದು 3 ನೀಟಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ಮಿತ್ಕೊಳ್ತಾ ಇದ್ದೀನಿ. ಚಪಾತಿ ಹಿಟ್ಟಿನ ಅದಕ್ಕಿಂತ ಒಂಚೂರು ಗಟ್ಟಿಗೆ ಮಾಡ್ಕೊಬೇಕು, ಯಾಕಂದರೆ ಕ್ಯಾರೆಟ್ ಹಾಕಿರೋದ್ರಿಂದ ಒಂದು 10-15 ನಿಮಿಷ ರೆಸ್ಟ್ ಮಾಡೋದ್ರಿಂದ ಅದು ಮತ್ತೆ ತೆಳ್ಳಗಾಗುತ್ತೆ. ಅದಕ್ಕೆ ಸ್ವಲ್ಪ ಗಟ್ಟಿಗೆ ಮಿತ್ಕೋಬೇಕು ಇದನ್ನು. ಅದಕ್ಕೆ ಮಿತ್ಕೋಬೇಕು ಹಿಟ್ಟನ್ನ. ಇವಾಗ ಈ ಹಿಟ್ಟನ್ನ ಒಂದು 10-15 ನಿಮಿಷ ರೆಸ್ಟ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇದರಿಂದ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ. ಇವಾಗ ಚಪಾತಿ ಹಿಟ್ಟನ್ನ ಸ್ವಲ್ಪ ತೊಗೊಂಡು ರೌಂಡ್ ಶೇಪ್ಗೆ ಲಟ್ಟಿಸ್ಕೊಳ್ತಾ ಇದ್ದೀನಿ ಇದನ್ನು.
ಇವಾಗ ಚಪಾತಿ ಮೇಲೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡಿ ಅದನ್ನು ಟ್ರಯಾಂಗಲ್ ಶೇಪ್ಗೆ ಫೋಲ್ಡ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಪೌಡರ್ನ ಹಾಕ್ಬಿಟ್ಟು ಇದನ್ನು ಒಂದು ರೌಂಡ್ ಶೇಪ್ಗೆ ಲಟ್ಟಿಸ್ಕೊಳ್ತಾ ಇದ್ದೀನಿ. ಇದೇ ವಿಧಾನ ಅನುಸರಿಸ್ತಾ ನಾನು ಎಲ್ಲ ಚಪಾತಿಗಳನ್ನೂ ಲಟ್ಟಿಸ್ಕೊಂಡಿದ್ದೀನಿ. ಇವಾಗ ಒಂದು ಬಿಸಿ ತವದ ಮೇಲೆ ಚಪಾತಿನ ಹಾಕ್ಬಿಟ್ಟು ಎರಡು ಸೈಡು 2ರಿಂದ 3 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕು ಅಂತಂದರೆ ಎಣ್ಣೆ, ಬೆಣ್ಣೆ, ತುಪ್ಪ ಯಾವುದಾದ್ರೂ ಹಾಕಿ ನೀವು ಚಪಾತಿನ ಬೇಯಿಸ್ಕೋಬೋದು. ಬಟ್ ನಾನಿಲ್ಲಿ ಕ್ಯಾರೆಟ್ ಹಾಕಿರೋದ್ರಿಂದ ವಿತೌಟ್ ಆಯಿಲೇನೇ ಚಪಾತಿ ತುಂಬ ಸಾಫ್ಟಾಗಿ ಬಂದಿದೆ. ಅದಕ್ಕೋಸ್ಕರ ಎಣ್ಣೆ, ಬೆಣ್ಣೆ, ತುಪ್ಪ ಏನು ಉಪಯೋಗ ಮಾಡಿಲ್ಲ. ಹೆಲ್ದಿ ಆ್ಯಂಡ್ ಟೇಸ್ಟಿ ಪಾಲಕ್ ಪನ್ನೀರ್ ಕ್ಯಾರೆಟ್ ಚಪಾತಿ ರೆಡಿಯಾಗಿದೆ ಸರ್ವ್ ಮಾಡೋದಕ್ಕೆ. ಈ ರೆಸಿಪಿನ ನೀವು ಮನೆಯಲ್ಲಿ ಮಿಸ್ ಮಾಡಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹರಿಣೀಸ್ ಕಿಚನ್.